ಸರ್ ಇದ್ರದ್ದು ಬ್ಯಾಟ್ರಿ ಲೈಫ್ ಎಷ್ಟು ಸರ್, ಎಷ್ಟೊಂದು ಸತಿ ಚಾರ್ಜ್ ಮಾಡಬೇಕು? ಟಾಪ್ ಕ್ವಶನ್ ಕೇಳಿದಿರಾ ಬ್ರೋ, ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ, ಪೂರ್ತಿ ಮಾತು ಕೇಳ್ಬೇಕು, ಓಕೆನಾ? ಓಕೆ ಸರ್. ಓಕೆ, ಸೊ ಈಗ ಇದು ಬ್ಯಾಟ್ರಿ ಇರೋದು ನಿಮಗೆ 15.6 AH ಬ್ಯಾಟ್ರಿ. 1 AH ಈಕ್ವಲ್ಸ್ ಟು 3 ಸೆಲ್ ಅಂದ್ರೆ ಯಾವ್ದಲ್ಲಿ ನಿಮ್ದು ಬ್ಯಾಟ್ರಿ ಸೆಲ್ ಬರುತ್ತಲ್ಲ ಅದು 1 AH ಈಕ್ವಲ್ಸ್ ಟು 3 ಸೆಲ್. ಈಗ 15.6 AH ಅಂದ್ರೆ ಎಷ್ಟು ಸೆಲ್ಸ್ ಆಯ್ತು ಲೆಕ್ಕ ಹಾಕಿ. ಹತ್ರ ನಿಮ್ಗೆ ಒಂದು 50 ಸೆಲ್ಸ್ ಆಯ್ತು, ಓಕೆನಾ? ಅಪ್ರಾಕ್ಸ್ ಒಂದು 50 ಸೆಲ್ಸ್. ಈ ಬ್ಯಾಟ್ರಿ ಕೇಸಿಂಗ್ ಇದೆ ನೋಡಿ, ಈ ಬ್ಯಾಟ್ರಿ ಕೇಸಿಂಗ್ ಒಳಗಡೆ ಹತ್ರ 50 ಸೆಲ್ಸ್ ಇರುತ್ತೆ. ಈಗ ಇದು ಚಾರ್ಜ್ ನೀವು ಎಷ್ಟು ಸತಿ ಮಾಡ್ಬೇಕಂದ್ರೆ ಎವ್ರಿ 4 to 5 hours ನೀವು ಚಾರ್ಜ್ ಮಾಡಬೇಕು. ಎವ್ರಿ 4 to 5 hours ನೀವು ಎಷ್ಟು ಯೂಸ್ ಮಾಡ್ತೀರಾ, ಥ್ರಾಟಲ್ ಮಾಡ್ತೀರಾ ಜಾಸ್ತಿ, ಆಗ ನಿಮ್ಗೆ ಎಲೆಕ್ಟ್ರಿಕ್ ಜಾಸ್ತಿ ಯೂಸ್ ಆಗುತ್ತೆ. ಆಗ ನೀವು ಜಾಸ್ತಿ ಡಿಸ್ಪ್ಲೇ ಯೂಸ್ ಮಾಡ್ತೀರಾ, ಎಲೆಕ್ಟ್ರಿಕ್ ಜಾಸ್ತಿ ಯೂಸ್ ಆಗುತ್ತೆ. ಪೆಡಲ್ ಅಸಿಸ್ಟ್ ಕಡಿಮೆ ಯೂಸ್ ಮಾಡ್ತೀರಾ, ಆಗ ಎಲೆಕ್ಟ್ರಿಕ್ ಜಾಸ್ತಿ ಯೂಸ್ ಆಗುತ್ತೆ. ಲೈಟ್ ಜಾಸ್ತಿ ಯೂಸ್ ಮಾಡ್ತೀರಾ, ಎಲೆಕ್ಟ್ರಿಕ್ ಜಾಸ್ತಿ ಯೂಸ್ ಆಗುತ್ತೆ. ಇಂಡಿಕೇಟರ್ ಜಾಸ್ತಿ ಯೂಸ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಜಾಸ್ತಿ ಯೂಸ್ ಆಗುತ್ತೆ. ನಿಮ್ ಯೂಸೇಜ್ ಮೇಲೆ ಡಿಪೆಂಡು, ಓಕೆನಾ? ಮತ್ತೆ ಈಗ ನೀವು ಇನ್ನೊಂದು ಕ್ವಶನ್ ಎಲ್ಲಿ ಕೇಳಿದ್ರಿ ಸರ್, ಇದು ಎಷ್ಟು ಡ್ಯೂರೇಬಲ್ ಬರುತ್ತೆ ಅಂತ. ಎಷ್ಟು ಡ್ಯೂರೇಬಲ್ ಬರುತ್ತೆ? ಡ್ಯೂರೇಬಲ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಹೇಳಕ್ಕಾಗಲ್ಲ, ಓಕೆನಾ? ನಿಮ್ ಯೂಸೇಜ್ ಮೇಲೆ ಡಿಪೆಂಡ್ ಆಗೋದು. ಕಂಪನಿಯಿಂದ ನಿಮ್ಗೆ ಸಪೋರ್ಟ್ ಎಷ್ಟು ವರ್ಷ ಇರುತ್ತೆ? ಇಲ್ಲಿ 2 ವರ್ಷ ಇರುತ್ತೆ, ಓಕೆನಾ? ಕಂಪ್ಲೀಟ್ 2 yearsಗೆ ನಿಮಗೆ ವಾರಂಟಿ ಇರುತ್ತೆ. ಏನು ಪ್ರಾಬ್ಲಮ್ ಆಗಿ ಇಲ್ಲಿ ಇಮ್ಮಿಡಿಯೇಟ್ಲಿ ನಿಮಗೆ ರಿಪ್ಲೇಸ್ಮೆಂಟ್. ಯಾವ್ದು ಪ್ರಾಬ್ಲಮ್, ವಾಟ್ ಎವರ್ ಇಸ್ ದ ಪ್ರಾಬ್ಲಮ್, ಇಮ್ಮಿಡಿಯೇಟ್ ರಿಪ್ಲೇಸ್ಮೆಂಟ್. ಬ್ಯಾಟ್ರಿ ಬನ್ನಿ, ಬೇರೆ ಬ್ಯಾಟ್ರಿ ತೊಗೊಳೋಗಿ, ಓಕೆನಾ ಬ್ರೋ? ಬಟ್ ಕಂಪನಿಯವರು 2 years ವಾರಂಟಿ ಕೊಡ್ತಾ ಇದ್ರೆ ಮಿನಿಮಮ್ ಟು ಮಿನಿಮಮ್ ನಮ್ ಸರ್ವಿಸ್ ಇಂದ, ನಮ್ದು ಎಕ್ಸ್ಪೀರಿಯನ್ಸ್ ಇಂದ ಮಿನಿಮಮ್ ಟು ಮಿನಿಮಮ್ ನಿಮಗೆ 4 to 5 years ಬ್ಯಾಟ್ರಿ ಇಶ್ಯೂ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೊಂದು ಸ್ಯಾಮ್ಸಂಗ್ ಮೊಬೈಲ್ ಇಲ್ಲ ಅಂದ್ರೆ ಐಫೋನ್ ಮೊಬೈಲ್ ತಗೊಳ್ಬೇಡಿ ಬ್ರೋ. ಆ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಬರುತ್ತೆ, ಆ ಮೊಬೈಲ್ದು ಒಂದು ಬ್ಯಾಟ್ರಿ ಹೆಲ್ತ್ ಅಂತ ಇರುತ್ತೆ. ಈಗ ಬ್ಯಾಟ್ರಿ ಹೆಲ್ತ್ ಯಾವ್ದ್ಮೇಲೆ ಡಿಪೆಂಡ್ ಇರೋದು? ನಿಮ್ ಯೂಸೇಜ್ ಮೇಲೆ, ಮತ್ತೆ ನೀವು ಹೆಂಗ್ ಚಾರ್ಜ್ ಮಾಡ್ತಾರ ಆದ್ಮೇಲೆ. ಈಗ ಒಂದ್ ಬ್ಯಾಟ್ರಿಗೆ ಮಿನಿಮಮ್ ಟು ಮಿನಿಮಮ್ ನಿಮಗೆ 1000 cycles ಆಫ್ ಚಾರ್ಜಿಂಗ್ ಇರುತ್ತೆ. 1000 cycles ಆಫ್ ಚಾರ್ಜಿಂಗ್ ಅಂದ್ರೆ ಒಂದ್ಸತಿ ನೀವು ಚಾರ್ಜ್ ಮಾಡ್ತಾರಂದ್ರೆ 1 cycle. ಸೊ ಅದೇ ರೀತಿಯಿಂದ ನೀವು 1000 times ಚಾರ್ಜ್ ಮಾಡಬಹುದು. 1000 times ಅಂದ್ರೆ ನೀವು ದಿವಸಕ್ಕೆ ಒಂದ್ಸತಿ ಚಾರ್ಜ್ ಮಾಡ್ತಾರಂದ್ರೂ 3 ಇಂದ 4 ವರ್ಷ ಚಾರ್ಜ್ ಮಾಡಬಹುದು. ಎಷ್ಟು? 3 ಇಂದ 4 ವರ್ಷ. ಈಗ ದಿವಸಕ್ಕೆ ಒಂದ್ಸತಿ ಚಾರ್ಜ್ ಮಾಡ್ತಾರಂದ್ರೆ ನೀವು 105 ಕಿಲೋಮೀಟರ್ ಬರೋದು ಈ ಸೈಕಲ್. ಆ ಲೆಕ್ಕದಿಂದ ನೀವು ಡೈಲಿ 100 ಕಿಲೋಮೀಟರ್ ಯೂಸ್ ಮಾಡ್ತಾರಂದ್ರೆ ನೀವು ಚಾರ್ಜ್ ಮಾಡ್ಬೇಕು, ಕರೆಕ್ಟ್ ಅಲ್ಲ? ಲಾಜಿಕ್ ಕರೆಕ್ಟ್ ಅಲ್ಲ? ಈಗ ಡೈಲಿ ನೀವು 100 ಕಿಲೋಮೀಟರ್ ಯೂಸ್ ಮಾಡ್ತಂದ್ರೆ ಚಾರ್ಜ್ ಮಾಡಿರ್ತೀರಾ, ಚಾರ್ಜ್ ಖಾಲಿ ಆಗಿರುತ್ತೆ, ತಿರ್ಗಾ ಚಾರ್ಜ್ ಮಾಡ್ತೀರಾ, ಕರೆಕ್ಟ್ ಅಲ್ಲ ನಾವು ಹೇಳ್ತಿರೋದು? ಸೊ ಡೈಲಿ ನೀವು 100 ಕಿಲೋಮೀಟರ್ ಯೂಸ್ ಮಾಡ್ತೀರಾ ಅಂದ್ರೆ ಎಷ್ಟು ಕಿಲೋಮೀಟರ್ಗೆ ಬಂತು ಸೈಕಲ್? 1 ಲಕ್ಷ ಕಿಲೋಮೀಟರ್ ಆಯ್ತು. ಎಷ್ಟು? 1 ಲಕ್ಷ ಕಿಲೋಮೀಟರ್ಗೆ ನೀವು ಈ ಸೈಕಲ್ ಯೂಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ನೀವು ಏನ್ ಮಾಡ್ತೀರಾ, ರೆಗ್ಯುಲರ್ಲಿ ನೀವು ಏನ್ ಮಾಡ್ತಂದ್ರೆ ಫುಲ್ ಚಾರ್ಜ್ ಖಾಲಿ ಆಗಿರಲ್ಲ, ನೀವು ಚಾರ್ಜ್ಗೆ ಹಾಕ್ಬಿಡ್ತೀರಾ. ಒಂದು ಪ್ರಾಬ್ಲಮ್ ನಿಮ್ದು. ಸೆಕೆಂಡ್ ಪ್ರಾಬ್ಲಮ್ ಏನ್ ಮಾಡ್ತಾರೆ ಅಂದ್ರೆ ಈಗ ಇದ್ರದ್ದು ಒಂದು ಸ್ಪೆಸಿಫಿಕ್ ಚಾರ್ಜರ್ ಬರುತ್ತೆ, ಆ ಚಾರ್ಜರ್ ಯೂಸ್ ಮಾಡೋದ್ ಬದಲು ಯಾವ್ದೊಂದು ಚಾರ್ಜರ್ ತೊಗೊಳ್ಬಿಟ್ಟು ಹಾಕ್ಬಿಡ್ತೀರಾ. ಥರ್ಡ್ ಪ್ರಾಬ್ಲಮ್ ನೀವು ಏನ್ ಮಾಡ್ತೀರಾ ಅಂದ್ರೆ ಇದರಲ್ಲಿ ಜಾಸ್ತಿ ನೀವು ಥ್ರಾಟಲ್ ಯೂಸ್ ಮಾಡ್ತೀರಾ, ಪೆಡಲೇ ಯೂಸ್ ಮಾಡಲ್ಲ, ಬರೀ ಥ್ರಾಟಲ್ ಯೂಸ್ ಮಾಡ್ತೀರಾ, ಬರೀ ಎಲೆಕ್ಟ್ರಿಕ್ ಲೈಟ್ಸ್ ಹಾರ್ನ್ ಎಲ್ಲ ಯೂಸ್ ಮಾಡ್ತೀರಾ. ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಪೆಡಲ್ ಮಾಡ್ಬೇಕು ಜೊತೆಲಿ. ಪೆಡಲ್ ಮಾಡ್ತೀರಾ ಅಂದ್ರೆ 105 ಕಿಲೋಮೀಟರ್ಸ್ ಬರೋದು. ಬರೀ ಥ್ರಾಟಲ್ ಯೂಸ್ ಮಾಡ್ತೀರಾ ಅಂದ್ರೆ ಎಷ್ಟು ಬರುತ್ತೆ? 55 to 60 ಬರುತ್ತೆ. ಈಗ ಎಷ್ಟು ಡಿಫರೆನ್ಸ್ ಆಯ್ತು? ಈಗ ನೀವು ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ನೀವು ಜಾಸ್ತಿ ಪೆಡಲ್ ಯೂಸ್ ಮಾಡ್ಬೇಕು, ಎಲೆಕ್ಟ್ರಿಕ್ ಯೂಸ್ ಮಾಡ್ಬೇಕು, ಎರಡು ಕಂಬೈನ್ ಮಾಡಿ ಯೂಸ್ ಮಾಡ್ಬೇಕು. ಸೆಕೆಂಡ್ ಏನಂದ್ರೆ ಒಂದ್ ಸತಿ ಪೂರ್ತಿ ಚಾರ್ಜ್ ಖಾಲಿ ಆಗ್ಬೇಕು. ಇಲ್ಲಿ ನೋಡಿ ಬ್ರೋ, ಡಿಸ್ಪ್ಲೇ ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ 3 ಗ್ರೀನ್ ಲೈಟ್ಸ್ ಬರುತ್ತೆ, ಒಂದ್ ಯೆಲ್ಲೋ ಒಂದ್ ರೆಡ್. ಇದು 3 ಗ್ರೀನ್ ಖಾಲಿ ಆಗ್ಬೇಕು, ಒಂದ್ ಯೆಲ್ಲೋನು ಖಾಲಿ ಆಗ್ಬೇಕು. ರೆಡ್ಗೆ ಬರುತ್ತಲ್ಲ ಆಗ ಬ್ಲಿಂಕ್ ಆಗುತ್ತೆ, ಇದು ಆಗ ನೀವು ಚಾರ್ಜ್ಗೆ ಹಾಕ್ಬೇಕು. ಓಕೆನಾ ಬ್ರೋ? ಅರ್ಥ ಐತಲ್ಲ? ಇದ್ರಲ್ಲಿನೇ ಡಿಸ್ಪ್ಲೇನೇ ತೋರಿಸುತ್ತೆ ನಿಮ್ಗೆ ಈ ಡಿಸ್ಪ್ಲೇ ಹೆಂಗ್ ರೀಡಿಂಗ್ಸ್ ಬರುತ್ತೆ, ಆ ರೀಡಿಂಗ್ಸ್ ಪ್ರಕಾರ ನೀವು ಚಾರ್ಜ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಲಾಂಗ್ ಸೈಕಲ್ಗೆ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡಿ ಚಾರ್ಜ್ ಮಾಡ್ತೀರಾ. ಥರ್ಡ್ ಪ್ರಾಬ್ಲಮ್, ಇದ್ರದ್ದೇ ಸ್ಪೆಸಿಫಿಕ್ ಬ್ರಾಂಡೆಡ್ ವಾರಂಟಿಡ್ ಚಾರ್ಜರ್ ಯಾವ್ದು ಬರುತ್ತೆ ಅದೇ ಚಾರ್ಜರ್ ಯೂಸ್ ಮಾಡಬೇಕು. ಮನೆಯಲ್ಲಿರೋದು ರೆಫ್ರಿಜರೇಟರ್ದು, ವಾಷಿಂಗ್ ಮಷಿನ್ದು, ಆಮೇಲೆ ನಿಮ್ದು ಮಿಕ್ಸರ್ ಗ್ರೈಂಡರ್ದು, ಇಲ್ಲಾಂದ್ರೆ ಬೇರೆ ಲ್ಯಾಪ್ಟಾಪ್ದು, ಮೊಬೈಲ್ದು ಯೂಸ್ ಆಗಲ್ಲ ಇದಕ್ಕೆ. ಬಟ್ ಮಾಡೋಕ್ಕೂ ಹೋಗ್ಬಾರ್ದು, ಡೈರೆಕ್ಟ್ ಕನೆಕ್ಷನ್ ಕೊಡೋದು ಆ ಥರ ಎಲ್ಲ ಇಶ್ಯೂ ಮಾಡಬಾರ್ದು. ವಾರಂಟಿ ಕಂಪನಿಯಿಂದ ಬರುತ್ತೆ 7 ವರ್ಷ. ಮಿನಿಮಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ 4 to 5 years ನಿಮಗೆ ಬ್ಯಾಟ್ರಿಯಲ್ಲಿ ಇಶ್ಯೂ ಬರಲ್ಲ. ಆರಾಮಾಗಿ 4 to 5 years ಯೂಸ್ ಮಾಡಿ, ಡೈಲಿ ರೆಗ್ಯುಲರ್ಲಿ ಯೂಸ್ ಮಾಡಿ. ಡೈಲಿ ಎಷ್ಟು ಕಿಲೋಮೀಟರ್ ಯೂಸ್ ಮಾಡ್ತೀರಾ ಬ್ರೋ ನೀವು? ನಾವು 18 ಕಿಲೋಮೀಟರ್ಸ್. ಎಲ್ಲಿ ಸ್ಕೂಲ್ಗೆ ಹೋಗ್ತಿರಲ್ಲ? ಓಕೆ, ಕಂಫರ್ಟಬಲಿ ಹೋಗಿ ಬ್ರೋ, ಆರಾಮಾಗಿ ಹೋಗಿ. ಈ ಪ್ರಾಡಕ್ಟ್ ನೀವು ತಗೊಂಡು ಪರ್ಚೇಸ್ ಮಾಡಿದ್ರಲ್ಲ, ಆರಾಮಾಗಿ ನೀವು ಒಂದು ವೀಕಲ್ಲಿ ಒನ್ಸ್ ನೀವು ಚಾರ್ಜ್ ಮಾಡಬೇಕಾಗಿರೋದು. ಅರ್ಥ ಆಯ್ತಾ? ವೀಕ್ಲಿ ಒನ್ಸ್ ಚಾರ್ಜ್ ಮಾಡಿ. ಯಾಕಂದ್ರೆ ಡೈಲಿ 18 ಕಿಲೋಮೀಟರ್ಸ್, 105 ಕಿಲೋಮೀಟರ್ಸ್ ರೇಂಜ್ ಇದೆ. 5 daysಗೆ ಬಂದ್ಬಿಡುತ್ತೆ ನಿಮಗೆ. ಇನ್ನೊಂದು 1-2 days ಎಕ್ಸ್ಟ್ರಾ ಮಾಡ್ಕೊಳ್ಬಿಟ್ಟು ಆರಾಮಾಗಿ 1 weekಗೆ ಒನ್ಸ್ ನೀವು ಚಾರ್ಜ್ ಮಾಡಬೇಕಾಗಿರೋದು. ಅರ್ಥ ಆಯ್ತಾ ಬ್ರೋ ಕ್ಯಾಲ್ಕುಲೇಷನ್? ಹ್ಯಾಪಿನಾ ಬ್ರೋ? ಹ್ಯಾಪಿ ಸರ್. ಓಕೆ ಬ್ರೋ.